ಇವರಿಗೆ ಸಿಕ್ಕಿರುವಂತ ಈ ಅಧಿಕಾರ, ಗೌರವ, ಅಕ್ಷರ ಇವುಗಳ ಬಗ್ಗೆ ಅವರಿಗೆ ಹೊಟ್ಟೆ ಉರಿ ಇದೆ. ಯಾವತ್ತು ಇವರು ನಮ್ಮ ಸೇವೆ ಮಾಡ್ಕೊಂಡಿರ್ಬೇಕಾದವರು ಇವತ್ತು ಸ್ವತಂತ್ರ ಪಡೆದಿದ್ದಾರಲ್ಲ, ಅಧಿಕಾರಿಗಳಾಗ್ತಾವೆ, ಮಂತ್ರಿಗಳಾಗ್ತಾವ್ರೆ, ಶಾಸಕರಾಗ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ಎಲ್ಲ ರೀತಿಯ ಅಧಿಕಾರಗಳನ್ನು ಈ ಅಸ್ಪೃಶ್ಯ ಜನಾಂಗದವರು ಪಡಿತಾ ಇದ್ದಾರಲ್ಲ ಅನ್ನೋ ಒಂದು ಹೊಟ್ಟೆ ಉರಿ ಯಾರಿಗೋ ಬಂದಿದೆ. ಅದು ನಮ್ಗೆ ಅರ್ಥ ಆಗದೆ ಇದ್ರೆ, ಇಷ್ಟು ಸೂಕ್ಷ್ಮ ಅರ್ಥ ಆಗದೆ ನಾವು ಏನ್ ಸಾಹಿತ್ಯ ಓದಿ ಏನ್ ಪ್ರಯೋಜನ, ಚರಿತ್ರೆ ಓದಿ ಏನ್ ಪ್ರಯೋಜನ, ಸಂಸ್ಕೃತಿ ಬಗ್ಗೆ ಅಧ್ಯಯನ ಮಾಡಿ ಏನ್ ಪ್ರಯೋಜನ ಆಗುತ್ತೆ? ಇವನ್ನ ಮತ್ತೆ ಮತ್ತೆ ನೆನಪು ಮಾಡ್ಬೇಕಾಗುತ್ತೆ. ನಮ್ಮ ಜನ ಎಂತವ್ರು ಅಂತಂದ್ರೆ ಬಹಳ ಬೇಗ ವಿಸ್ಮೃತಿ ಒಳಗಾಗ್ಬಿಡ್ತೀವಿ. ನಮ್ಗೆ ಚರಿತ್ರೆನೇ ಗೊತ್ತಾಗಲ್ಲ, ದೇಶದ ಚರಿತ್ರೆ ಗೊತ್ತಿಲ್ಲ, ಈ ನಾಡಿನ ಚರಿತ್ರೆ ಗೊತ್ತಿಲ್ಲ, ನಮ್ಮ ಜನಾಂಗಗಳ ಚರಿತ್ರೆ ಗೊತ್ತಿಲ್ಲ, ಇಲ್ಲಿನ ಸಾಮಾಜಿಕ ವ್ಯವಸ್ಥೆಯ ಚರಿತ್ರೆಯನ್ನ ಮರೆತು ಬಿಡ್ತಾ ಇದ್ದೀವಿ. ನಮ್ಮ ಊರಿನ ಚರಿತ್ರೆಯನ್ನ, ನಮ್ಮ ಭಾಷೆಯ ಚರಿತ್ರೆಯನ್ನ, ನಮ್ಮ ಸಾಹಿತ್ಯದ ಚರಿತ್ರೆಯನ್ನಾಗ್ಲಿ ಅಥವಾ ನಮ್ಮ ಕುಟುಂಬದ ಚರಿತ್ರೆಯನ್ನ ಅಷ್ಟೇ, ನನ್ನ ವೈಯಕ್ತಿಕವಾಗಿರುವ ವ್ಯಕ್ತಿ ಚರಿತ್ರೆಯನ್ನು ಕೂಡ ನಾನು ಮರೆತು ಇವತ್ತು ಸಿಕ್ಕಿರುವ ಲಾಭ ಲೋಭಗಳಲ್ಲಿ ಮುಳುಗಿ ಹೋಗಿದ್ದೇವೆ ಹೊರತು ನೆನ್ನೆ ನಾವೇನಾಗಿದ್ದು ಅನ್ನೋಂಥದ್ದನ್ನ ಮರೆತು ಬಿಡ್ತೀವಿ. ನೆನ್ನೆಯನ್ನ ಮರೆತರೆ ನಾವು ನಾಳೆಯನ್ನ ಬದುಕೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ಹಾಗೆ ಈ ತರ ಬಿಳಿ ಅಂಗಿ ಹಾಕೊಂಡು ಓಡಾಡಬೇಕು ಅನ್ನೋದಿದ್ರೆ ಅವರು ಈ ಕಾಲದ ನಾವೆಲ್ಲರೂ ಎಚ್ಚರದಿಂದಿರಬೇಕು. ಆ ಎಚ್ಚರ ಪ್ರಜ್ಞೆಯನ್ನ ನಿಮ್ಮಂತ ತರುಣಿಯರಲ್ಲಿ ರೂಪಿಸೋದಕ್ಕಾಗಿ ಈ ಶಿಬಿರ ಸಹಾಯ ಮಾಡುತ್ತೆ. ಈ ಶಿಬಿರದಲ್ಲಿ ಸುಮಾರು 14 ಗೋಷ್ಠಿಗಳು 3 ದಿವಸ ನಡೀತಾ ಇದ್ದಾವೆ. ಪ್ರತಿಯೊಂದು ಗೋಷ್ಠಿಯು ಕೂಡ ವಿಶೇಷವಾದಂತಿದೆ. ನಾನು ಈ ಗೋಷ್ಠಿಯಲ್ಲಿ ಭಾಗವಹಿಸೋರಿಗೆ ಮುಖ್ಯವಾಗಿ ನಮ್ಮ ರಾಮಣ್ಣ ಅವ್ರನ್ನ ಕೇಳ್ಕೊಳ್ಳೋದೇನು ಅಂತಂದ್ರೆ, ದಯವಿಟ್ಟು ಇದನ್ನ ಬರವಣಿಗೆಯಲ್ಲಿ ದಾಖಲಿಸಿಕೊಟ್ರೆ ನಾವು ಸಾಹಿತ್ಯ ಅಕಾಡೆಮಿಯಿಂದ ಅದನ್ನ ಒಂದು ಅಪರೂಪದ ಪುಸ್ತಕ, ಅತ್ಯುತ್ತಮ ದಾಖಲೆ ಅನ್ನಿಸುವಂತ ಒಂದು ಪುಸ್ತಕ ರೂಪದಲ್ಲಿ ಇದನ್ನ ಪ್ರಕಟ ಮಾಡೋದಕ್ಕೆ ಸಾಹಿತ್ಯ ಅಕಾಡೆಮಿ ಸಿದ್ಧ ಇದೆ. ದಯಮಾಡಿ ನಾನು ರವಿಕುಮಾರ್ ರಾಜಿಯವರನ್ನ, ಸರಸ್ವತಿ ಹಾಗೂ ಸುಬ್ಬಣ್ಣನ್ ಕೇಳೋದೇನು ಅಂದ್ರೆ, ಈ ಇಲ್ಲಿ ಮಾತಾಡುವ ಪ್ರತಿಯೊಬ್ರು ಅವ್ರು ಏನ್ ಮಾತಾಡ್ತಾರೋ ಅದನ್ನ ಬರೆದು ಕೊಟ್ಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಇದು ಸಾರ್ವಜನಿಕರಿಗೆ ತಲುಪಬೇಕಾಗಿದೆ. ಈ ಯೂಟ್ಯೂಬ್ ಇದ್ರ ಮೂಲಕ, ಮಾತಿನ ಮೂಲಕ ಕೆಲವೆಲ್ಲ ಸಂಖ್ಯೆಗಳು ಹೋಗ್ತವೆ. ಬರವಣಿಗೆ ಅಂತೂ ಅತ್ಯಂತ ದಾಖಲಾಗಲು. ಅಷ್ಟೇ ಅಲ್ಲ, ನೀವು ಶಿಬಿರಾರ್ಥಿಗಳು ಪ್ರತಿಕ್ರಿಯೆ ಕೊಡಬೇಕಾದ್ರೆ ನಿಮ್ಮ ಮಾತುಗಳಲ್ಲಿ ಅಂತ ಮೌಲಿಕವಾದ ಚಿಂತನೆಗಳಿದ್ರೆ ಅದು ಕೂಡ ಆ ಪುಸ್ತಕದಲ್ಲಿ ದಾಖಲಾಗುತ್ತೆ ಅನ್ನುವಂಥದ್ದನ್ನು ನೀವು ಮರಿಬೇಡಿ. ಆ ರೀತಿ ಒಳಗೆ ನೀವು ಸಜ್ಜಾಗಿ ನಿಮ್ಮೊಳಗಿರುವ ಎಲ್ಲ ವಿದ್ವತ್ ಶಕ್ತಿಯನ್ನು ಸುರಿದು ಈ ಶಿಬಿರದಲ್ಲಿ 3 ದಿವಸ ಭಾಗವಹಿಸಬೇಕು. ಅತ್ಯಂತ ಶ್ರಮಪಟ್ಟು ಈ ಶಿಬಿರವನ್ನ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಮಾಡ್ತಾ ಇದೆ. ಇದರ ಲಾಭವನ್ನ ನೀವು ಪಡ್ಕೋಬೇಕು. ನಾಳಿನ ಪ್ರಜೆಗಳಿಗೂ ಇದರ ಲಾಭ ಸಿಗುವ ಹಾಗೆ ನೀವು ಯೋಚನೆ ಮಾಡಬೇಕು. 50 ವರ್ಷ ಹಿಂದೆ ಬದುಕಿದ್ದವರು ನಮ್ಮ ಕಾಲಗಳು ಮುಗಿತಾ ಇದ್ದಾವೆ. ಮುಂದೆ ಇನ್ನೂ ಸುದೀರ್ಘವಾಗಿ 100 ವರ್ಷಗಳ ಕಾಲ ಬದುಕಬೇಕಾಗಿರುವ ನಿಮ್ಮ ಭವಿಷ್ಯಕ್ಕೆ ಈ ಶಿಬಿರ ಒಂದು ವೇದಿಕೆಯಾಗಿ, ಒಂದು ತಳಪಾಯವಾಗಿ ಇರುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಇಷ್ಟೆಲ್ಲ ಆಗೋದಕ್ಕೆ ಕಾರಣವಾದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.